ದೇಶಗಳಿಗೆ. 33 ದೇಶಗಳಿಗೆ ಕನ್ವಿನ್ಸ್ ಮಾಡಿದ್ರೇನು ಇವರು ಅನ್ನೋದು ಇವತ್ತು ಒಂದು ದೊಡ್ಡ ಪ್ರಶ್ನೆ. ಒಟ್ಟು ಶಬ್ದ ಇಲ್ಲರಿ ಹೊಳ್ಳಿ ಬಂದಿದ್ದಾರೆ ಈಗ ಅವರು ಇಂಡಿಯಾದಲ್ಲಿ. ನಾವು ಸುಮ್ಮನೆ ಒಂದು ಯಾವುದೋ ಪತ್ರಿಕೆ ನೋಡ್ತಾ ಇದ್ದೆ, ನೋಡಿದ್ರೆ ಒಂದು ಮೂಲೆಯಲ್ಲಿ ನ್ಯೂಸು. ಈ ದೇಶದ ದೊಡ್ಡ ನ್ಯೂಸ್ ಆಗಬೇಕಾಗಿತ್ತು ಇವತ್ತು. ಯಾಕಪ್ಪ ಅಂದ್ರೆ 50 ಸಂಸದರು ಹೋಗಿ ಕನ್ವಿನ್ಸ್ ಮಾಡಿದ್ದಾರೆ ವಿಶ್ವದ 33 ದೇಶಗಳು ನಮ್ಮ ಅಭಿಪ್ರಾಯನ ಒಪ್ಕೊಂಡಿದ್ದಾವ ಅನ್ನುವಂಥದ್ದು. ಅಲ್ಲಿಯ ಸಮಾನ ಅಧಿಕಾರಿಗಳ ಜೊತೆ ಮಾತಾಡಿರ್ಬೋದು, ಅಲ್ಲಿ MP ಗಳು ಅಥವಾ ಇನ್ನೊಬ್ಬರ ಜೊತೆ ಮಾತಾಡಿರ್ಬೋದು. ಆದರೆ ಆಯಾ ದೇಶಗಳನ್ನ ಕನ್ವಿನ್ಸ್ ಮಾಡೋರೆ ನಮ್ಮ ಈ ಒಂದು ನಿಯೋಗ ಏನಂತ ಯಶಸ್ವಿ ಆಯಿತಾ ಅನ್ನೋದು ಉತ್ತರ ಇವತ್ತಿಲ್ಲ. ಯಾಕಂದ್ರೆ ಒಂದು ವೇಳೆ ಅಲ್ಲಿ ಬೇರೆ ಬೇರೆ ದೇಶದಲ್ಲಿ ಇವ್ರಿಗೆ ಉತ್ತರ ಸಿಕ್ಕಿದ್ರೆ, ಇವ್ರು ಸಪೋರ್ಟ್ ಮಾಡಿದರೆ, ಇಲ್ಲ ನೀವು ಮಾಡಿದ ಒಂದು ಕಾರ್ಯ ಯೋಗ್ಯದ ಭಯೋತ್ಪಾದನೆಗಿಂತ ಸಲುವಾಗಿ ಮತ್ತು ವಿಶ್ವದ ಒಂದು ದೊಡ್ಡ ಏನಪ್ಪ ಅಂದ್ರೆ ರೋಗ, ಈ ರೋಗ ಹೋಗಲಾಡಿಸೋ ನಾವು ನಿಮಗೆ ಬೆಂಬಲಿಸಿದ್ದೀವಿ, ನೀವು ದಾಳಿ ಮಾಡಿರ್ತೀವಿ ಒಂದು ದೇಶ ನಮಗೆ ಹೇಳಿಲ್ಲ, ನಮ್ಗೆ ಧೈರ್ಯ ತುಂಬಲಿಲ್ಲ. ಯಾವ ದೇಶ ನಮ್ಮ ಪರವಾಗಿ ನಿಲ್ಲಲಿಲ್ಲ ಇವತ್ತಿನವರೆಗೂ. ಅಮೇರಿಕ ನಿಲ್ಲಲಿಲ್ಲ. ಅಮೇರಿಕ ಇದ್ದು ನಾನು ಕಡಿಮೆ ಮಾಡಿದ್ರಿ, ನಾನು ನೋಬಲ್ ಬಹುಮಾನ ಕೊಟ್ಟರೆ ನಾವು ಮಾತಾಡಲಿಕ್ಕಿದ್ರು. ಅವ್ರ ಬೆಂಬಲಿಗರು ನೋಬಲ್ ಬಹುಮಾನಕ್ಕೆ ಯೋಗ್ಯ ಇದ್ದಾರಂತೆ ಅವರ ಬೆಂಬಲಿಗರು ಮಾತಾಡಲಿಕ್ಕಿದ್ರು. ಶಾಂತಿ ನಿರ್ಮಾಣ ಮಾಡಿದ್ರಿ ಸೌತ್ ಏಷ್ಯಾದಲ್ಲೇ ಅಂತ ಹೇಳಿದರು. ಏನೇನು ಆವಾಜುಗಳ್ರಿ ಎಲ್ಲ. ಭಾರತದ ಪರ ಒಂದು ಧ್ವನಿ ಬರಬೇಕಲ್ಲ. ಹೌದ್ರಿ, ಭಯೋತ್ಪಾದನೆಗೆ ಬಲಿಯಾಗಿದೆ ಈ ದೇಶ, ಕಾಶ್ಮೀರ ಬಲಿಯಾಗ್ಯದ, ಭಾರತದಿಂದ ಬಲಿಪಶು ಆಗಿದೆ ಅಂತೇಳಿ ಒಂದು ದೇಶದಿಂದಲೂ ನಮಗೆ ಸಾಂತ್ವನ ನುಡಿ ಬರಲಿಲ್ಲ ಇಲ್ಲಿವರೆಗೆ. ದಯವಿಟ್ಟು ಬಂದಿದ್ರು ತೋರಿಸಿರೋದ್ರಿ, ಅಲ್ಲಿ ಬಂತು, ಯಾರು ಬಂದರು, ಹೆಂಗೆ ಬಂತು ಅಂತೇಳಿ. ಈ 50 ಸಂಸದರಿಂದಂತೂ ಹೋದೆಯ ಬಂದೆಯ ಅನ್ನೋದಷ್ಟು ಆಯ್ತೇನೋ ಅಂತ ಅನ್ನಿಸ್ತಾ ಇದೆ. ಪ್ರಧಾನಿ ಭೇಟಿಯಾಗಿದ್ದಾರೆ, ಅಲ್ಲಿ ಏನು ಡೆವಲಪ್ ಆಯಿತು ಎಲ್ಲ ಹೇಳಿದ್ದಾರೆ. ಇಲ್ಲಿ ಪ್ರಧಾನಿ ಅವ್ರು ಏನು ಸ್ಟೇಟ್ಮೆಂಟ್ ಕೊಡಬೇಕು?